ಭಗವಾನ್ ಬುದ್ಧ ಶಾಂತಿದೂತನಾಗಿ ಹೀಗೆ ದೇಶವನ್ನು ಸಂಚರಿಸುತ್ತಿರುವಾಗ ದೇಶದ ತುಂಬ ಪ್ರಶಾಂತಿಯ ಗಾಳಿಯನ್ನು ಬೀಸ್ತಾ ಇರುತ್ತೆ. ಅವರು ಹೋದ ಕಡೆಯಲ್ಲೆಲ್ಲ ಪ್ರಶಾಂತವಾದ ಶಾಂತಿಯುತವಾದಂತಹ ವಾತಾವರಣ ನಿರ್ಮಾಣವಾಗ್ತಿರುತ್ತೆ. ಅದು ಬುದ್ಧನ ಒಂದು ಪ್ರಭೆ. ಆದರೆ ಅದೇ ಪ್ರದೇಶದಲ್ಲಿ ಅವರು ಹೋಗ್ತಾ ಇರುವಾಗ ಒಂದು ಅರಣ್ಯ ಬರುತ್ತೆ. ಆ ಅರಣ್ಯದಲ್ಲಿ ಅಂಗುಲಿಮಾಲ ಎಂಬ ಹೆಸರಿನ ದರೋಡೆಕೋರ ವಾಸವಾಗಿರ್ತಾನೆ. ಆತ ಏನು ಮಾಡ್ತಾನಪ್ಪ ಅಂತಂದರೆ, ಆ ದಾರಿಯಿಂದ ಹೋಗುವವರ ಹಣ ಮತ್ತು ಪ್ರಾಣ ದೋಚಿಕೊಂಡು ಜೀವನವನ್ನು ಸಾಗಿಸ್ತಿರ್ತಾನೆ. ಅವನದೊಂದು ವಿಚಿತ್ರ ವ್ರತ. ಜನರ ಕೈ ಬೆರಳುಗಳನ್ನೇ ಕತ್ತರಿಸಿ ಮಾಲೆಯನ್ನಾಗಿ ಮಾಡಿಕೊಂಡು ಕೊರಳಿಗೆ ಧರಿಸ್ಕೊಳ್ತಿರ್ತಾನೆ. ರಕ್ತಸಿಕ್ತವಾದ ಆ ಬೆರಳುಗಳು ಒಣಗುವ ಮೊದಲೇ ಮತ್ತೆ ಬೇರೆಯವರ ಬೆರಳನ್ನು ಕತ್ತರಿಸಿ ಮಾಲೆ ಮಾಡಿಕೊಳ್ತಿದ್ದ. ಕರುಣೆ, ಪ್ರೀತಿ, ದಯ, ಧರ್ಮ ಎಂಬ ಶಬ್ದಗಳನ್ನೇ ಎಂದೂ ಕೇಳಲಾರದ ಆ ಕ್ರೂರ ಮನುಷ್ಯ ಆತನಿಗೆ ಹಿಂಸೆ ಮಾಡೋದೇ ಒಂದು ರೀತಿಯಿಂದ ಖುಷಿ ಕೊಡುವಂಥ ಕೆಲಸ ಆಗಿಬಿಟ್ಟಿತ್ತು. ಪರರ ವಸ್ತುಗಳನ್ನು ಹೆದರಿಸಿ ತಗೊಳ್ಳುವಂಥದ್ದು, ಪರರಿಗೆ ನೋವು ಕೊಡುವಂಥದ್ದು, ಇದು ಅಂಗುಲಿಮಾಲನ ಸ್ವಭಾವವಾಗಿತ್ತು. ಹೀಗೆ ಒಂದಿನ ಭಗವಾನ್ ಬುದ್ಧರೂ ಸಹ ಆ ಅರಣ್ಯ ಪ್ರದೇಶದಲ್ಲಿ ಹೋಗುವಾಗ ಅಂಗುಲಿಮಾಲನು ಕೂಡ ಬರ್ತಾನೆ. ಆದರೆ ಬುದ್ಧನನ್ನು ನೋಡಿದ ಕೂಡಲೇ ಅಂಗುಲಿಮಾಲ ಏನು ಮಾಡ್ತಾನೆ, ನಿಲ್ಲು ಅಂತ ಕಠೋರ ಧ್ವನಿಯಲ್ಲಿ ಕೂಗಿ ಹೇಳ್ತಾನೆ. ಆದರೆ ಅಂಗುಲಿಮಾಲನ ಆ ಧ್ವನಿಯನ್ನು ಕೇಳಿದ ಮೇಲೆ ಜನರು ನಡುಗೆ ಹೋಗ್ತಾರೆ. ಬುದ್ಧ ಮಾತ್ರ ನಗುತ್ತಾ ಅಂಗುಲಿಮಾಲ ಇದ್ದ ಕಡೆಗೆ ಹೋಗ್ತಾರೆ. ಜನರಿಗೂ ಕೂಡ ಭಯ ಆಗುತ್ತೆ, ಯಾಕೆ ಬುದ್ಧ ಮಹಾಸ್ವಾಮಿಗಳು ಅಲ್ಲಿ ಹೋಗ್ತಾ ಇದ್ದಾರೆ ಅಂಥೇಳಿ. ಆದರೆ ಆ ಅಂಗುಲಿಮಾಲ ಇದ್ದ ಕಡೆ ಬುದ್ಧ ಹೋಗ್ತಿರುವಾಗ ಜನ ಹೇಳ್ತಾರೆ, ಅಲ್ಲಿ ಹೋಗಬೇಡಿ. ಅಂಗುಲಿಮಾಲ ಮತ್ತೊಮ್ಮೆ ಕೂಗಿ ಕರೀತಾನೆ. ಆದರೂ ಬುದ್ಧ ಅದನ್ನು ಯಾವುದನ್ನೂ ಲೆಕ್ಕಿಸದೆ ಅಂಗುಲಿಮಾಲ ಇದ್ದ ಕಡೆ ಹೋಗಿ ಪ್ರಸನ್ನ ಚಿತ್ತದಿಂದ ಹೋಗ್ತಾ ಇರುವಾಗ ಕೊನೆಯದಾಗಿ ಅಂಗುಲಿಮಾಲ ಅವರು ಮತ್ತೆ ನನ್ನ ಕಡೆ ಬರ್ತಾ ಇಲ್ಲ, ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಅಂಗುಲಿಮಾಲ ಅಂದ್ಕೊಂಡಿರ್ತಾನೆ. ಇನ್ನಷ್ಟು ಕಠೋರವಾಗಿ ನಿಲ್ಲು ಅಂತ ಹೇಳ್ತಾನೆ. ಆಗ ಬುದ್ಧ, ನಾನು ಸದೈವ ನಿಂತಿದ್ದೇನೆ, ನಿಲ್ಲಬೇಕಾದವನು ನಾನಲ್ಲ ನೀನು ಅಂಥೇಳಿ. ಆಗ ಅಂಗುಲಿಮಾಲ ಹೇಳಿದ, ನಾನೆಲ್ಲಿ ಓಡುತ್ತಿದ್ದೇನೆ, ನಾನು ನಿಂತೇ ಇರುವೆನಲ್ಲ ಅಂತ ಬುದ್ಧ ಹೇಳ್ತಾನೆ. ನಿನ್ನ ದೇಹ ನಿಂತಿರಬಹುದು, ಮುಗ್ಧ ಜನರ ಪ್ರಾಣವನ್ನು ತೆಗೆದು ಅವರ ಬೆರಳುಗಳನ್ನು ಕತ್ತರಿಸಿ ಮಾಲೆ ಮಾಡಿ ಕೊರಳಿಗೆ ಹಾಕಿಕೊಳ್ತಾ ಇದೆಯಲ್ಲಪ್ಪ, ಮನಸ್ಸು ಶರವೇಗದಿಂದ ಓಡ್ತಾ ಇದೆ, ಆ ಮನಸ್ಸು ನಿಗ್ರಹ ಮಾಡುವಂತ ಬುದ್ಧ ಅಂಗುಲಿಮಾಲಗೆ ಹೇಳ್ತಾನೆ. ಬುದ್ಧನ ಬೆಳಕಿನ ನುಡಿಗಳನ್ನು ಕೇಳುತ್ತಲೇ ಅಂಗುಲಿಮಾಲನ ಕಣ್ಣು ತೆರೆದಿತ್ತು. ಪ್ರಸನ್ನ ಚಿತ್ತವಾದ ಬುದ್ಧನ ಮುಖದಲ್ಲಿ ಒಂದು ತೇಜೋಮಯವಾದ ತೇಜಸ್ಸು. ಅವರ ಒಂದು ನುಡಿಗಳು ಬುದ್ಧನನ್ನು ಅಜ್ಞಾನದಿಂದ ಒಂದೇ ಕ್ಷಣದಲ್ಲಿ ಜ್ಞಾನ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ಬಿಡುತ್ತೆ. ಅಂಗುಲಿಮಾಲ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಚೆಲ್ಲಿ ಶಾಶ್ವತವಾಗಿ ಶರಣಾಗತಿಯಿಂದ ಬುದ್ಧನೆಡೆಗೆ ನಿಂತು ಬಿಟ್ಟಿದ್ದ. ಮತ್ತೊಬ್ಬ ಬುದ್ಧನಾಗಿ ನಿಂತು ಬಿಟ್ಟಿದ್ದ. ಬರೀ ಬುದ್ಧನೆದುರುಗಡೆ ನಿಲ್ಲಲಿಲ್ಲ, ಜ್ಞಾನವನ್ನು ಪಡೆದುಕೊಂಡ ಬುದ್ಧನ ಥರ ನಿಂತು ಬಿಡ್ತಾನೆ. ಧನ, ಕನಕ, ಕೀರ್ತಿ, ವಾರ್ತೆ ಮೊದಲಾದ ಪ್ರಾಪಂಚಿಕ ವಿಷಯಗಳ ಮಾಲೆ ಧರಿಸುವುದಕ್ಕೆ ಓಡುವವರೆಲ್ಲರೂ ಅಂಗುಲಿಮಾಲನ ವರ್ಗಕ್ಕೆ ಸೇರಿದವರೇ. ಈ ನಶ್ವರ ಪ್ರಪಂಚದ ಮೋಹವನ್ನಳಿದು ಪರಮ ಸತ್ಯವನ್ನು ತಿಳಿದು ಪ್ರಸನ್ನನಾಗಿ ನಿಲ್ಲುವವನೇ ಬುದ್ಧ. ಪ್ರಾಪಂಚಿಕ ವಿಷಯ ವ್ಯಾಮೋಹದ ಬಲೆಗೆ ಬಿದ್ದವರೇ ಬದ್ಧರು. ಯಾಕಂತಂದರೆ ಇವತ್ತು ನಾವು ನೋಡ್ತಿದ್ದೀವಿ, ಅಂಗುಲಿಮಾಲ ಇರದೇ ಇರ್ಬೋದು, ಅಂಗುಲಿಮಾಲನ ಥರ ನಾವು ಬೆರಳುಗಳನ್ನು ಕತ್ತರಿಸಿ ಹಾಕಿಕೊಳ್ಳದೆ ಇರ್ಬೋದು. ಇವತ್ತು ಭ್ರಷ್ಟಾಚಾರ, ಇವತ್ತೇನು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬ್ತಾ ಇದೆಯಲ್ಲ, ಇವರು ಅಂಗುಲಿಮಾಲನನ್ನು ಮೀರಿಸುವಂತಾರೆ. ಯಾಕಂದರೆ ಸಮಾಜವನ್ನು ಸನ್ಮಾರ್ಗದ ಕಡೆಗೆ ಕರ್ಕೊಂಡು ಹೋಗಬೇಕಾಗಿರುವಂಥ ಎಷ್ಟೋ ಜನ ನೇತಾರರು ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತು ನಾವು ನ್ಯಾಯಾಲಯಗಳಿಗೆ ಹೋಗ್ತೀವಿ, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತೀವಿ, ಮಾಧ್ಯಮ ಕ್ಷೇತ್ರಕ್ಕೆ ಹೋಗ್ತೀವಿ, ಆರೋಗ್ಯ ಕ್ಷೇತ್ರಕ್ಕೆ ಹೋಗ್ತೀವಿ, ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತೀವಿ. ಎಲ್ಲ ಕಡೆ ಜನಸಾಮಾನ್ಯರನ್ನು ಸುಲಿಗೆ ಮಾಡುವುದರಲ್ಲಿನೇ ಕಳೆದಿದ್ದಾರೆ ವಿನಃ ಸಮಾಜದ ಹಿತವನ್ನು ಬಯಸುವವರು ನಾವು ಕಾಣ್ತಾ ಇರೋದು ತುಂಬ ವಿರಳವಾಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಕಟು ಸತ್ಯ. ಇವರು ಕೊರಳಲ್ಲಿ ಬೆರಳುಗಳನ್ನು ಹಾಕಿಕೊಳ್ಳದೆ ಇವರು ಅಂಗುಲಿಮಾಲನ ಒಂದು ಏನು ಸ್ವರೂಪ ಇತ್ತೋ ಇವರ ಮನಸ್ಸಿನಲ್ಲಿ ಇಟ್ಕೊಂಡು ಆ ಕಾಯಕದಲ್ಲಿ ಅವ್ರು ತೋರಿಸ್ತಾ ಇರೋದು ಕೂಡ ಎಲ್ಲ ಭ್ರಷ್ಟಾಚಾರ. ಇವತ್ತು ನಾವು ಭ್ರಷ್ಟಾಚಾರ ತಾಂಡವಾಡ್ತಿದೆಯಲ್ಲ, ಈ ಭ್ರಷ್ಟಾಚಾರ, ಇನ್ನೊಬ್ಬರಿಗೆ ಮೋಸ ಮಾಡಿ ಸಂಪತ್ತನ್ನು ಕೂಡಿ ಹಾಕ್ತಾ ಇರೋರೆಲ್ಲರೂ ಕೂಡ ಅಂಗುಲಿಮಾಲನಕ್ಕಿಂತ ಇವರು ಸಾವಿರ ಪಟ್ಟು
ಕೆಟ್ಟ ಒಂದು ಮನಸ್ಥಿತಿ ಉಳ್ಳವರು ಅಂತ ಹೇಳಿದರೆ ತಪ್ಪಾಗಲಾರ್ದು. ಒಂದು ಹಣ್ಣಿನ ಮರ ಇರುತ್ತೆ, ಅದರಲ್ಲಿ ಒಂದು ಗಿಳಿ ಇರುತ್ತೆ. ಮಧುರವಾದ ಹಣ್ಣುಗಳನ್ನು ತಿಂದು ತುಂಬ ಮಧುರ ಕಂಠದಿಂದ ಹಾಡ್ತಾ ಇರುತ್ತೆ. ದಾರಿಯಿಂದ ಹೋಗೋರು ಅಸಂಖ್ಯ ಜನ ಹಣ್ಣಿನ ಆಸೆಗಾಗಿ ಮರಕ್ಕೆ ಕಲ್ಲನ್ನೆಸ್ತಾ ಇರ್ತಾರೆ. ಮರ ಮಾತ್ರ ಕಲ್ಲನ್ನೆಸೆದವರೇ, ಯಾರ್ಯಾರು ಕಲ್ಲು ಎಸಿತಾರೋ ಅವರಿಗೆಲ್ಲ ರುಚಿಯಾದ ಹಣ್ಣುಗಳನ್ನೇ ಕೊಡ್ತಿತ್ತೆ ವಿನಃ ಎಂದು ಕೋಪಿಸಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಏನು ಮಾಡುತ್ತೆ, ಆ ಗಿಳಿ ಮರಕ್ಕೆ ಕೇಳುತ್ತೆ, ನಿನಗೆಲ್ಲರೂ ಕಲ್ಲು ಎಸಿತಾರೆ, ಅವ್ರಿಗೆ ಹಣ್ಣು ಕೊಡುತ್ತಾ ಮೌನವಾಗಿದೆಯಲ್ಲ, ಇದೆಂಥ ನಾಯಪ್ಪ ಅಂತ ಕೇಳ್ತಾರೆ. ಆಗ ಮರ ಹೇಳುತ್ತೆ, ನಾನು ಶಾಂತ ಮೂರ್ತಿ, ಹಣ್ಣು ಕೊಟ್ಟು ಸುಮ್ಮನಿರುವುದೇ ನನ್ನ ಧರ್ಮ, ಇಲ್ಲದಿದ್ದರೆ ಮನುಷ್ಯನಂತೆ ನಾನು ಆಶಾಮೂರ್ತಿ ಆಗಬೇಕಾಗುತ್ತೆ ಅಂಥೇಳಿ ಆ ಮರ ಗಿಳಿ ಹೇಳುತ್ತೆ. ಈ ಮನುಷ್ಯನ ಬೆನ್ನು ಹತ್ತಿದರೆ ನಾನು ಹಣ್ಣು ನಿರ್ಮಾಣ ಮಾಡುವುದಾದರೂ ಹೇಗೆ? ಮರದ ಈ ಧರ್ಮದ ನುಡಿಗಳನ್ನು ಕೇಳಿದ ಗಿಳಿಯು ನಿನ್ನಷ್ಟು ಬುದ್ಧಿ ಈ ಮನುಷ್ಯನಿಗಿದ್ದಿದ್ರೆ ಈ ಭೂಮಿ ಸ್ವರ್ಗವಾಗ್ತಿತ್ತು ಅಂತ ಆ ಮರಕ್ಕೆ ಗಿಳಿ ಹೇಳುತ್ತೆ. ಮನುಷ್ಯ ಹೇಗಿದ್ದಾನೆ ಅಂತಂದರೆ ಮಾಯಾ ಬಂಧನಗಳಲ್ಲಿ, ಮಾಯ ಮತ್ತು ಭ್ರಾಂತಿ ಮೋಹದಲ್ಲಿ ಬಂದಿಯಾಗಿರೋದ್ರಿಂದ, ವಿಷಯಾಸಕ್ತನಾಗಿರೋದ್ರಿಂದ ಇವತ್ತು ಭೂಮಿ ಸ್ವರ್ಗದಂತಿರಬೇಕಾಗಿರುವಂಥ ಭೂಮಿ ಇವತ್ತು ನರಕದಂತೆ ಕಾಣ್ತಾ ಇದೆ. ಇವತ್ತು ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಒಬ್ಬ ತಾಯಿಯನ್ನೇ ಕೊಲೆ ಮಾಡುವಂತಹ ಮಕ್ಕಳು, ಹೆತ್ತ ತಾಯಿಗೆ ಕೊಲೆ ಮಾಡುವಂಥ ಮಕ್ಕಳು. ಅದು ಯಾವುದಕ್ಕೆ ಅಂದರೆ ಸಂಪತ್ತಿಗೋಸ್ಕರ. ಇನ್ನೊಬ್ಬ ಮಗ ಜೂಜಾಡ್ಬಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾನೆ, ಸಾಲ ಮಾಡಿರ್ತಾನೆ ತಂದೆ ತಾಯಿ ಹೇಳದೆ. ಇದನ್ನು ಕೂಡ ತಂದೆ ತಾಯಿಗಳಿಗೆ ಕೊಡುವಂಥ ನೋವು, ಒಂದು ಜೂಜಾಡಿ ಮತ್ತೊಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಮತ್ತು ಇವತ್ತು ನಾವು ಕೊಲೆಗಳ ಸಂಖ್ಯೆ, ಇವತ್ತು ಅತ್ಯಾಚಾರಗಳಾಗಿರ್ಬೋದು, ಒಬ್ಬರು ಇನ್ನೊಬ್ಬರಿಗೆ ಹಿಂಸಾ ಮಾರ್ಗದಿಂದ ಯಾವುದೇ ರೀತಿ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು ಹಿಂಸೆಯನ್ನು ಕೊಡ್ತಾ ಇದ್ದೀವಲ್ಲ, ಇದು ಮನುಷ್ಯ ರೂಪದಲ್ಲಿರುವಂಥ ರಕ್ಕಸಿ ಪ್ರವೃತ್ತಿಯ ವಿನಃ ಮನುಷ್ಯನಾಗಿ ಬದುಕ್ತಾ ಇಲ್ಲ ಅನ್ನುವಂಥ ಕಟು ಸತ್ಯ ನಾವೆಲ್ಲರೂ ಅರಿತುಕೊಳ್ಬೇಕಾಗಿದೆ. ಮನುಷ್ಯನಾಗಿ ಬದುಕಬೇಕು ಅಂತ ಅಂದ್ಕೊಂಡಿದ್ರೆ ಅವನಲ್ಲಿರುವಂಥ ಜ್ಞಾನದ ಪ್ರಭೆ ಅರ್ಥ ಆಗಬೇಕು. ನಾವು ಬುದ್ಧನಂತೆ ಸನ್ಮಾರ್ಗದಲ್ಲಿ ಹೋಗಬೇಕು ಅಂದರೆ ನಾವು ಬದ್ಧತೆಯಿಂದ ಇರಬೇಕು, ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಾನ್ಯಾರು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ಅಂಗುಲಿಮಾಲ ಇದ್ದ ವ್ಯಕ್ತಿಯು ಕೂಡ ಬುದ್ಧನಂತೆ ಬದ್ಧನಾಗಿ ನಡೆದು ಸನ್ಮಾರ್ಗದಲ್ಲಿ ಮುಂದೆ ಸಾಗ್ತಾನೆ. ಹಣ್ಣು ಕೊಡುವ ಮರದಂತೆ ನಾವು ಇನ್ನೊಬ್ಬರಿಗೆ ಆಶ್ರಯದಾತ್ರ ಆಗಬೇಕೇ ವಿನಃ ನಾವು ದಿನನಿತ್ಯ ಒಂದು ದ್ವೇಷಕ್ಕೆ ದ್ವೇಷವೇ ಮದ್ದು ಪ್ರಚೋದನೆ ಮಾಡುವಂಥದ್ದಾಗಲಿ, ಇನ್ನೊಬ್ಬರ ಬಗ್ಗೆ ನಾವು ದ್ವೇಷ ಕಾರುವುದ್ರ ಬಗ್ಗೆ ಆಗಬಾರ್ದು. ಮಾತೃತ್ವದ ಭಾವನೆ ಪುರುಷ ಮತ್ತು ಮಹಿಳೆಯರು ಇಬ್ಬರಲ್ಲೂ ಬರಬೇಕು. ಮನುಷ್ಯ ಅನ್ನಿಸ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮಾತೃತ್ವದ ಭಾವನೆ ಇದ್ದಾಗ ಮಾತ್ರ ಪರೋಪಕಾರದ ಚಿಂತನೆ ಬರುತ್ತೆ, ಪರಹಿತದ ಚಿಂತನೆ ಬರುತ್ತೆ, ವಿಶ್ವ ಕಲ್ಯಾಣದ ಚಿಂತನೆ ಬರುತ್ತೆ. ಅದಕ್ಕಾಗಿ ನಾವು ಪ್ರತಿ ಕ್ಷಣ ಬುದ್ಧನಾಗಿ ಬದುಕಬೇಕು, ಬಸವಣ್ಣನಂತೆ ಬದುಕಬೇಕು. ಶರಣರ ಸಂತರ ವಾಣಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಮನುಷ್ಯನಾಗದೆ ಮಹಾಮಾನವನಾಗುವತ್ತ ನಾವು ಸಾಗಬೇಕು ಅಂತ ಅನ್ನೋದೇ ಭಗವಂತನ ಇಚ್ಛೆ ಆಗಿರುತ್ತೆ. ಭಗವಂತನ ಮಕ್ಕಳು ನಾವು ಅಂತ ಅಂದಮೇಲೆ ನಾವು ಭಗವಂತನ ಹಾದಿಯಲ್ಲಿನೇ ಹೋಗಬೇಕೇ ವಿನಃ ಕ್ರೂರ ಮೃಗಗಳಂತೆ ನಾವ್ಯಾರೂ ನಡೆದುಕೊಳ್ಬಾರ್ದು.